ಮಹಿಳೆಯರಿಗೆ ಕೈ ಕೊಡುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ? ಗೃಹಲಕ್ಷ್ಮಿ ಯೋಜನೆ ರದ್ದಾಗತ್ತಾ? ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಹಾಗೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಂಬಿ ಮತವನ್ನ ಚಲಾಯಿಸಿದಂತಹ ರಾಜ್ಯದ ಮಹಿಳೆಯರಿಗೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡತ್ತಾ? ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೀಡ್ತಾ ಇದ್ದಂತಹ 2,000 ರೂಪಾಯಿಯನ್ನ ಇದೀಗ ನಿಲ್ಲಿಸಿ ಬಿಡ್ತಾ ಸಿದ್ದರಾಮಯ್ಯ ಸರ್ಕಾರ. ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಸೀಟು ಸಿಗದ ಕಾರಣಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಮುಂದಾಯ್ತಾ ಕಾಂಗ್ರೆಸ್? ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಸಿದ್ದರಾಮಯ್ಯ ಸರ್ಕಾರ ಏನು 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇತ್ತು ರಾಜ್ಯದ ಮಹಿಳೆಯರಿಗೆ, ಅದನ್ನ 2 ತಿಂಗಳಿನಿಂದ ನಿಲ್ಲಿಸಿಬಿಟ್ಟಿದೆ. ಇದು ಚರ್ಚೆಯ ವಿಚಾರ. ಇನ್ನು ಈ ವಿಚಾರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ಕೊಂಡಿದ್ದಾರೆ. ಹೌದು, 2-3 ತಿಂಗಳು ಅಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮೆಯಾಗಿಲ್ಲ. ಇದಕ್ಕೆ DBT ಅಂದ್ರೆ ನೇರ ನಗದು ವರ್ಗಾವಣೆ ಏನಿದೆ ಅದರಲ್ಲಿ ತಾಂತ್ರಿಕ ದೋಷ ಆಗಿದೆ. ಸೊ ಹೀಗಾಗಿ ಇದನ್ನ ಸರಿಪಡಿಸಬೇಕಾಗಿದೆ. ಇನ್ನು 8-10 ದಿನಗಳಲ್ಲಿ ಈ ದೋಷ ಏನಿದೆ ಅದನ್ನ ಸರಿಪಡಿಸ್ತೇವೆ. ಏನು ಬಾಕಿ ಉಳಿದಿದೆ 4,000 ರೂಪಾಯಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು, ಅದನ್ನ ಅವರ ಖಾತೆಗೆ ಜಮೆ ಮಾಡ್ತೀವಿ ಎನ್ನುವಂತಹದ್ದನ್ನ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಪ್ಕೊಂಡಿದ್ದಾರೆ. 2023 ಆಗಸ್ಟ್ ನಲ್ಲಿ ಅಂದ್ರೆ 1 ವರ್ಷ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿ ರಾಜ್ಯ ಸರ್ಕಾರ. ಸೊ ಅಲ್ಲಿಂದ ಲೋಕಸಭೆ ಚುನಾವಣೆ ಆರಂಭವಾಗುವವರೆಗೂ ಏನು ಕರೆಕ್ಟ್ ಆಗಿ ಬರ್ತಾ ಇತ್ತು ಪ್ರತಿ ತಿಂಗಳು 2,000 ರೂಪಾಯಿ, ಅದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2 ತಿಂಗಳಿಂದ ಬರ್ತಾ ಇಲ್ಲ. ಸೊ ಇದು ರಾಜ್ಯದ ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳಾ ಮತದಾರರು ಏನಿದ್ದಾರೆ ಕರ್ನಾಟಕದಲ್ಲಿ, ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯನ್ನ ಸಿದ್ದರಾಮಯ್ಯನವರು ನಿಲ್ಸೇ ಬಿಡ್ತಾರಾ? ಹಾಗಾದ್ರೆ ನಮಗೆ ಬರ್ತಾ ಇದ್ದಂತಹ ಪ್ರತಿ ತಿಂಗಳು ದುಡ್ಡು ಬರೋದಿಲ್ವಾ ಎನ್ನುವಂತಹ ಆತಂಕ, ಭಯ ಈ ಮಹಿಳೆಯರನ್ನ ಕಾಡೋಕೆ ಶುರು ಮಾಡಿದೆ. ಇನ್ನು ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆ ಏನು ಆರಂಭವಾಯಿತು ಏಪ್ರಿಲ್ 26ನೇ ತಾರೀಕು. ಈ 26ನೇ ತಾರೀಕಿನ 2 ದಿನ ಮುನ್ನ ಅಂದ್ರೆ ಏಪ್ರಿಲ್ 24ನೇ ತಾರೀಕು ಏಪ್ರಿಲ್ ತಿಂಗಳ ಕಂತು ಏನು ಮೇ ಮೊದಲ ವಾರದಲ್ಲಿ ಬರಬೇಕಾಗಿತ್ತು ಗೃಹಲಕ್ಷ್ಮಿ ಕಂತು, ಅದು 24ನೇ ತಾರೀಕನ್ನೇ ಜಮೆ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಅಂದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಒಂದು ಕಂತು ಬಂದಿತ್ತು, ಅದು ಮಾರ್ಚ್ನ ಕಂತು. ಹಾಗೆ ಏಪ್ರಿಲ್ ತಿಂಗಳ ಕಂತು ಏಪ್ರಿಲ್ ತಿಂಗಳಿನಲ್ಲೇ ಪಾವತಿ ಆಗ್ಬಿಟ್ಟಿತ್ತು ಜನರಿಗೆ, ಅಂದ್ರೆ ಫಲಾನುಭವಿಗಳಿಗೆ. ಸೊ ಹೀಗೆ ಮಾಡೋದಕ್ಕೂ ಸಿದ್ದರಾಮಯ್ಯನವರಿಗೆ ಒಂದು ಕಾರಣ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದುಕೊಂಡ್ರೋ ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ, ಅದೇ ರೀತಿ ಫಾರ್ಮುಲಾವನ್ನ ಅಪ್ಲೈ ಮಾಡೋ ಸಲುವಾಗಿ ಅವಧಿಗೂ ಮುನ್ನವೇ ಗೃಹಲಕ್ಷ್ಮಿಯ ಕಂತನ್ನ ಪಾವತಿ ಮಾಡಿಬಿಟ್ಟಿದ್ರು. ಇದು ಪ್ಯೂರ್ಲಿ ಮಹಿಳಾ ಮತದಾರರನ್ನ ಸೆಳೆಯುವಂತಹ ಉದ್ದೇಶವಾಗಿತ್ತು. ಆದ್ರೆ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇದೀಗ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ಮಹಿಳಾ ಮತದಾರರನ್ನ ಮರೆತಿದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೋ ಹೇಳ್ತಾರೆ, ಇನ್ನು 8-10 ದಿನಗಳಲ್ಲಿ ಆಗಿರುವಂತಹ ಲೋಪದೋಷಗಳೇನಿದ್ದಾವೆ, ತಾಂತ್ರಿಕ ದೋಷ, ಅದನ್ನ ಸರಿಪಡಿಸ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು. ಆದ್ರೆ ಇದೀಗ ಎದ್ದಿರುವಂತಹ ಪ್ರಶ್ನೆ, 1 ವರ್ಷದಿಂದ ಆಗದಿರುವಂತಹ ಏನು ಲೋಪದೋಷ ಈಗ ಯಾಕೆ ಆಗ್ತಾ ಇದೆ? ಇನ್ನು 1 ವರ್ಷದಿಂದ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದಂತಹ ಈ ಯೋಜನೆಯಲ್ಲಿ ಆಗಿರುವಂತಹ ತಾಂತ್ರಿಕ ದೋಷವನ್ನ ಸರಿಪಡಿಸೋದಕ್ಕೆ 2 ತಿಂಗಳು ಬೇಕಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸೊ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಮನಿಸಿದ್ರೆ ಇಲ್ಲಿ ಏನನ್ನೋ ಮರೆಮಾಚುವಂತಹ ಕೆಲಸ ನಡೀತಿದೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಈ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಂತಹ ಜವಾಬ್ದಾರಿ ಅಗೇನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಮೋರೋವರ್ ಇದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರ ಪ್ರಮುಖವಾದ ಒಂದು ಯೋಜನೆ. ಈ ಯೋಜನೆ ಮುಖಾಂತರವೇ ಇದೀಗ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿರೋದು. ಸೊ ಈ ಯೋಜನೆಯ ಜಾರಿಯಲ್ಲೇ ಆಗಿರುವಂತಹ ತಾಂತ್ರಿಕ ದೋಷವನ್ನ ಸರಿಪಡಿಸೋಕೆ ಆಗದೇ ಇರೋದು ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೈಫಲ್ಯತೆಯನ್ನ ಎತ್ತಿ ತೋರ್ತಾ ಇದೆ. ಇನ್ನು ಈ ಗುಮಾನಿಗೆ, ಈ ಡೌಟ್ಗೆ ಪುಷ್ಟಿ ಕೊಡುವಂತಹ ಮತ್ತೊಂದು ವಿಚಾರ ಇದೆ. ಅದೇನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಜಿಲ್ಲೆಗಳ DC ಮತ್ತು CEO ಗಳ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಜಾರಿಗೊಳಿಸಿದ್ರು ಸಿದ್ದರಾಮಯ್ಯನವರು. ಆಯಾ ಜಿಲ್ಲೆಗಳಲ್ಲಿ ಯಾರ್ಯಾರು ಅಕ್ರಮವಾಗಿ BPL ಕಾರ್ಡ್ಗಳನ್ನ ಹೊಂದಿದ್ದಾರೆ ಆ ಕಾರ್ಡುಗಳನ್ನೆಲ್ಲ ನೀವು ಕಡ್ಡಾಯವಾಗಿ ಸ್ಥಗಿತಗೊಳಿಸಬೇಕು, ಕಡ್ಡಾಯವಾಗಿ ರದ್ದುಗೊಳಿಸಬೇಕು ಎನ್ನುವಂತಹ ಆದೇಶವನ್ನು ನೀಡಿದ್ರು. ಅದರ ಜೊತೆಗೆ BPL ಕಾರ್ಡುದಾರರಿಗೆ ಮಾತ್ರ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಸೀಮಿತಗೊಳಿಸೋ ಕುರಿತಾಗಿ ಕೂಡ
ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿದೆ ಅನ್ನೋದು ಕೂಡ ವರದಿಯಾಗಿತ್ತು. ಸೊ ಹೀಗಾಗಿ ಗೃಹಲಕ್ಷ್ಮಿಯ 2 ತಿಂಗಳ ವಿಳಂಬ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯ ಸರ್ಕಾರವೇ ಮಾಡ್ತಾ ಇರುವಂತಹ ತಂತ್ರವಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಇನ್ನು ಈ ಗ್ಯಾರಂಟಿ ಯೋಜನೆಗಳ ರೂವಾರಿ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಈ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯನವರು ಒಂದು ವೇಳೆ BPL ಕಾರ್ಡುದಾರರಿಗೆ ಮಾತ್ರ ಸೀಮಿತಗೊಳಿಸಿರೋ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಂಡಿರಬಹುದಾ? ಈ ಅನುಮಾನಕ್ಕೂ ಸಾಕಷ್ಟು ಕಾರಣಗಳಿವೆ. ಪ್ರತಿಪಕ್ಷ ಬಿಜೆಪಿ ಏನೋ ಹೇಳ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ನಷ್ಟವಾಗ್ತಾ ಇದೆ. ಇನ್ನು ಬೇರೆ ಬೇರೆ ಯೋಜನೆಗಳಿಗೆ ಮೀಸಲಿಟ್ಟಂತಹ ದುಡ್ಡನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಖರ್ಚು ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಪ್ರತಿಪಕ್ಷ ಬಿಜೆಪಿ ಮಾಡೋದು ಸಹಜ. ಆದ್ರೆ ಸ್ವಪಕ್ಷೀಯರೇ, ಕರ್ನಾಟಕ ಕಾಂಗ್ರೆಸ್ನ ಶಾಸಕರೇ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಮತ್ತಿತರ ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಅದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎನ್ನುವಂತಹ ಆರೋಪವನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಇದೀಗ ಗೃಹಲಕ್ಷ್ಮಿ ಯೋಜನೆಯನ್ನೇ ರದ್ದುಗೊಳಿಸ್ತಾರಾ ಎನ್ನುವಂತಹ ಗುಮಾನಿ ಕೂಡ ಸಾರ್ವಜನಿಕರದ್ದು. ಇನ್ನು ಕಾಂಗ್ರೆಸ್ನ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮೀಸಲಿಟ್ಟಿರುವಂತಹ ಹಣ 53,674 ಕೋಟಿ ರೂಪಾಯಿ. ಇದರಲ್ಲಿ 28,608 ಕೋಟಿ ರೂಪಾಯಿ ಅಂದ್ರೆ 63% ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಮೀಸಲಿಡಲಾಗಿದೆ. ಇನ್ನು ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಮೈಲೇಜ್ ಅನ್ನು ಕೊಟ್ಟಿದ್ದು ಕರ್ನಾಟಕದಲ್ಲಿ ಈ ಅವಧಿಯಲ್ಲಿ ಅಂದ್ರೆ ಇದು ಗ್ಯಾರಂಟಿ ಯೋಜನೆಗಳಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇಂತಹ ಪ್ರಮುಖ ಯೋಜನೆಗಳನ್ನ ಜಾರಿಗೊಳಿಸುವಲ್ಲಿ ಎಡವಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಸಿಕ್ಕಿತ್ತು ಕ್ರೆಡಿಟ್ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅಥವಾ ಜನಪ್ರಿಯತೆ ಏನು ಇತ್ತೀಚೆಗೆ ಗಳಿಸಿಕೊಂಡಿದ್ರು ಸಿದ್ದರಾಮಯ್ಯನವರು, ಅದು ಕುಗ್ಗತ್ತಾ ಹೋಗುತ್ತೆ. ಇದು ಸರ್ಕಾರಕ್ಕೆ ಮತ್ತೆ ನೆಗೆಟಿವ್ ಆಗತ್ತೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಇದರ ಎಫೆಕ್ಟು ತಟ್ಟತ್ತೆ. ಇನ್ನು ಈ ಯೋಜನೆಯಲ್ಲಿ ಅಸ್ಥಿರತೆ ಏನು ಆಗ್ತಾ ಇದೆ, ಈ ಅಸ್ಥಿರತೆ ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಚನ ಭ್ರಷ್ಟತೆಯ ಕಳಂಕವನ್ನು ಕೂಡ ತಂದೊಡ್ಡಬಹುದು. ಹೀಗಾಗಿ ಆಗಿರುವಂತಹ ಈ ಗೊಂದಲಗಳು ಮತ್ತು ಆಗಿರಬಹುದಾದಂತಹ ಲೋಪದೋಷಗಳನ್ನ ಶೀಘ್ರವಾಗಿ ಪರಿಹರಿಸಬೇಕಾಗಿದೆ ಸಿದ್ದರಾಮಯ್ಯನವರು. ಇದು ಅವರ ಜವಾಬ್ದಾರಿ ಕೂಡ. ಇಲ್ಲದಿದ್ದರೆ ಮುಂದೆ ಆಗಬಹುದಾದಂತಹ ಅನಾಹುತಗಳಿಗೆ ಅಗೇನ್ ಸಿದ್ದರಾಮಯ್ಯನವರೇ ಕಾರಣರಾಗ್ತಾರೆ.